ವೀಕ್ಷಕರೇ, ಸಿಂದಗಿ ತಾಲೂಕಿನಲ್ಲಿ ಕೆಲವು ವಿಚಾರಗಳಿಗೆ ಹೇಳುವವರು ಕೇಳುವವರು ಯಾರೂ ಇಲ್ಲದಂತಾಗಿದೆ. ಹೀಗಾಗಿ ಇಲ್ಲಿ ಕೆಲವರು ಆಡಿದ್ದೇ ಆಟ. ಈ ಮಾತು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಸಿಂದಗಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಕಕ್ಕಳಮೇಲಿ ಗ್ರಾಮದಲ್ಲಿನ ಐತಿಹಾಸಿಕ ಶಂಭುಲಿಂಗ ದೇವಸ್ಥಾನದಲ್ಲಿ ನಿಧಿ ಕಳ್ಳರ ಹಾವಳಿ ಜೋರಾಗ್ಬಿಟ್ಟಿದೆ. ಪದೇ ಪದೇ ಈ ದೇವಸ್ಥಾನಕ್ಕೆ ನುಗ್ಗಿ ಹಾನಿ ಮಾಡೋ ಕೆಲಸ ನಡೀತಾನೆ ಇದೆ. ನೋಡಿ, 2019ರಿಂದಲೂ ಇಲ್ಲಿ ನಿಧಿ ಕಳ್ಳರು ದಾಳಿ ಮಾಡ್ತಾ ಇದ್ರು. ಸಂಬಂಧಪಟ್ಟ ಇಲಾಖೆಯವರು ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ ಅಂತ ಕಕ್ಕಳಮೇಲಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಮತ್ತೆ ದುಷ್ಕರ್ಮಿಗಳು ತಮ್ಮ ಆಟವಾಡ್ತಾ ಇದ್ದು ಬೃಹತ್ ನಂದಿ ವಿಗ್ರಹ ಸೇರಿದಂತೆ ಕೆಲವೊಂದು ಕಲ್ಲುಗಳನ್ನ ಎತ್ತಾಕೋಗಿದ್ದಾರೆ. ಇದರ ಹಿಂದೆ ಅಂದಿನ ರಶೀದ್ ಮುಜಾವರ್ ಉರ್ಫು ಇಂದಿನ ರಶೀದ್ ಮುತ್ಯಾ ಇದ್ದಾನೆ ಅಂತ ಗ್ರಾಮಸ್ಥರು ಗಂಭೀರವಾದಂತಹ ಆರೋಪವನ್ನ ಮಾಡ್ತಾನೆ ಬರುತ್ತಿದ್ದಾರೆ. ಕಂಪ್ಲೇಂಟ್ ಅವನ ಹೆಸರು ಹಾಕಿ ಕೊಟ್ಟಿವ್ರಿ ನಾವು. ಯಾರ ಹೆಸರು ಸರ್? ರಶೀದ್ ಮುಜಾವರ್ ಅಂತ ಹೇಳಿ. ಓಕೆ 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 ಓಕೆ. ಅವ್ರೇನಾರು ಲೋಕಲ್? ಈಗಿನ ರಶೀದ್ ಮುತ್ಯ ಈಗ ರಶೀದ್ ಮುತ್ಯ ಅಂತ ನಾರಾಯಣಪುರ ಇದ್ದವ್ರಿ. ಅವ ಬಂದು ಇಲ್ಲಿ ಮಂಡಲ್ ಹಾಕಿ ಇದು ಮಾಡೋದ್ ಪೂಜೆ ಮಾಡೋದ್ ಪೊಲೀಸರು ಕೇಳಿದ್ರಿ. ನಾವ್ ಹೇಳಿದ್ರಿ, ನೀನ್ ಇಲ್ಪ ಹಿಂದೂ ದೇವಸ್ಥಾನದಾಗ ನೀವ್ ಬಂದು ಅಲ್ಲಿ ಮಂಡಲ್ ಮಾಡೋದು ಪೂಜೆ ಮಾಡೋದು ಹೊರಗೆ ಅದನ್ನ ಇದು ಮಾಡೋದು ಯಾಕೆ ಮಾಡ್ತೀನಿ ಅಂತ ಕೇಳಿದ್ರಿ. ಅವ್ರು ಇಲ್ರಿ ನಾ ಹಂಗ ಹೋಗಿದ್ದೆ ನಾವ ಇನ್ನೊಮ್ಮ ಗುಡಿ ಸಮೀಪ ಹೋಗ್ಬೇಡ, ನೀ ಏನ್ರಾದ್ರೆ ನಿನ್ ಮೇಲೆ ಬರ್ತದ ನೋಡೋದ್ ಹೇಳಿದ್ರಿ. ನಾವು ಪೊಲೀಸನಾಗ ಅವ್ನ ಹೆಸರು ಹಾಕಿ ಕೊಟ್ಟೆವು, ಏನು ಆಕ್ಷನ್ ಆಗಲಿಲ್ಲ. ನೋಡಿ, ನಿಧಿಗೋಸ್ಕರ ಏನೇನೆಲ್ಲ ನಡೆದಿದೆ ಅನ್ನುವಂಥ ಕಥೆಗಳನ್ನ ನಾವು ನೀವು ಕಂಡಿದ್ದೀವಿ, ಕೇಳಿದ್ದೀವಿ ಅಲ್ವಾ? ಆದರೆ ಇದು ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ? ನಿಲ್ಲೋದೇ ಇಲ್ವಾ? ಇಂಥ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇರೋದು. ನೋಡಿ, ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಶಂಭುಲಿಂಗ ದೇವಸ್ಥಾನದಲ್ಲಿ ಪದೇ ಪದೇ ಇಂಥ ದುಷ್ಕೃತ್ಯಗಳು ನಡೀತಾ ಇವೆ. ಈ ಬಗ್ಗೆ ಪೊಲೀಸರಿಗೆ ಮೌಖಿಕವಾಗಿ ಹಾಗೂ ಲಿಖಿತವಾಗಿ ದೂರು ಕೊಟ್ಟರು ರಶೀದ್ ಮುಜಾವರ್ ಉರ್ಫು ರಶೀದ್ ಮುತ್ಯಾ ವಿರುದ್ಧ ಕ್ರಮ ತೆಗೆದುಕೊಳ್ತಾ ಇಲ್ಲ. ಶಾಸಕ ಅಶೋಕ ಮನಗೂಳಿಯವರ ಕ್ಷೇತ್ರದಲ್ಲಿ ಪೊಲೀಸ್ ಇಲಾಖೆ ಇದ್ದು ಇಲ್ಲವಾಗಿದೆಯಾ, ಅಥವಾ ಪ್ರಭಾವಿಗಳ ಹಿನ್ನೆಲೆ ಅಷ್ಟರ ಮಟ್ಟಿಗಿದೆಯಾ, ಪ್ರಭಾವಿ ಹಿನ್ನೆಲೆಯನ್ನೇನಾದರೂ ಹೊಂದಿದವರ ರಕ್ಷಣೆಗೆ ನಿಂತಿದ್ಯಾ ಅನ್ನುವಂಥ ಅನುಮಾನ ಈಗ ಸಹಜವಾಗಿ ಮೂಡ್ತಾ ಇದೆ. ಇಲ್ಲಿ ಕ್ರೈಮ್ PSI ಸಾಹೇಬರಿರ್ತಕ್ಕಂಥ ಬಿರಾದರ್ ಸಾಹೇಬ್ ಬಂದಿದ್ದಾರೆ. ಇದೊಂದು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಚಾಲುಕ್ಯರ ಕಾಲ. ಈಗಾಗಲೇ ಹಿಂದೊಮ್ಮೆ MM ಕಲಬುರ್ಗಿ ಸಾಹಿತಿಗಳು ಅವರು ಕೂಡ ಬಂದು ಇದೊಂದು ಐತಿಹಾಸಿಕ ಸ್ಥಳ ಆಗಿದೆಪ್ಪ ಕಕ್ಕಳಮೇಲಿ ಊರ, ಇದು ಕಕ್ಕಳಮೇಲಿ ಊರ ಅನ್ನೋದು 7 ಊರ ಕಾಲದ ಒಂದು ಊರಾಗಿದೆ ಅಂತ ಅನೇಕ ಬಾರಿ ಅವರು ಹಿಂದಿನ ಸಾಹಿತಿಗಳು ಕೂಡ ಹೇಳಿದ್ದಾರೆ ಸರ್. ಹಂಗಾಗಿ ಇದೊಂದು ಶಂಭುಲಿಂಗ ಕೂಡ ಕಾಯ್ದುಕೊಡ್ಬೇಕಂತ ಮಾನ್ಯ ಮೇಲಾಧಿಕಾರಿ ಹಾಗೂ ಸ್ಥಳೀಯ ಶಾಸಕರಲ್ಲಿ ವಿನಂತಿಸಿಕೊಳ್ತಾರೆ. ಒಂದ್ ವೇಳೆ ಇವ್ರು ಯಾರು ಅಧಿಕಾರಿಗಳು ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಊರಿನ ಗ್ರಾಮಸ್ಥರ ನಿರ್ಧಾರ ಏನಾಗಿರ್ತದೆ? ಗ್ರಾಮಸ್ಥರ ಒಂದೇ ನಿರ್ಧಾರ ಏನು ಸರ, ನಮ್ಮ ಗ್ರಾಮ ನಮ್ಮ ಉಳಿವಿಗಾಗಿ ನಾವು ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಆಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಗ್ರಾಮಸ್ಥರು ಒಂದುಗೂಡಿ ಒಂದೇ ನಿರ್ಧಾರ, ಇದರ ಉಳಿವು ಆಗ್ಬೇಕು, ಶಂಭುಲಿಂಗ ಗುಡಿ ಉಳಿವು. ಈಗಲಾದ್ರೂ ಪೊಲೀಸ್ ಇಲಾಖೆ ಯಾವ ಕಾರಣದ ಕೈಗಳು ಇಂಥ ದುಷ್ಕೃತ್ಯವನ್ನ ಎಸಗ್ತಾ ಇದೆ ಅನ್ನೋದನ್ನ ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಬೇಕಿದೆ. ಇಲ್ಲದಿದ್ರೆ ಹೋರಾಟ ಮಾಡ್ತೇವೆ ಅಂತಿದ್ದಾರೆ ಗ್ರಾಮಸ್ಥರು. ಐತಿಹಾಸಿಕ ದೇವಸ್ಥಾನಗಳಲ್ಲಿ ನಿಧಿ ಇದೆ ಅಂತ ಈ ರೀತಿ ಕೃತ್ಯಗಳನ್ನ ಮಾಡುವವರ ವಿರುದ್ಧ ಪೊಲೀಸ್ ಇಲಾಖೆ ಕಠಿಣ ಕ್ರಮ ತೆಗೆದುಕೊಳ್ಬೇಕಿದೆ. ಇಲ್ಲದಿದ್ರೆ ಇಂಥ ಘಟನೆಗಳು ಮರುಕಳಿಸ್ತಾನೆ ಇರುತ್ತೆ. ಬೆಲೆ ಕಟ್ಟಲಾಗದ ದೇಗುಲಗಳು ಕಣ್ಮರೆಯಾಗುತ್ತವೆ. ನಾನು SB ಸಾಂಬಾ ಟ್ರಸ್ಟ್ ಕಮಿಟಿ, ಶಂಭುಲಿಂಗ ಟ್ರಸ್ಟ್ ಕಮಿಟಿ ಅಧ್ಯಕ್ಷ, ಮತ್ತು ಇದಕ್ಕೆ ಒಂದು 20-25 ಜನ ನಾವು ಸದಸ್ಯರು ಅದರ. ಮತ್ತು ಇದನ್ನು ನಾನು ಆ್ಯಸ್ ಎ SP ಅಂತೇಳಿ ರಿಟೈರ್ಡ್ ಆಗಿದ್ದೀನಿ. ನಾನು ಗುಲ್ಬರ್ನಾಗ ಇರ್ತೀನಿ. ಇಲ್ಲಿ ಮನೆ ಜಮೀನು ಎಲ್ಲದ ಹೋಗೋದು ಬರೋದು ಮಾಡ್ತೀನಿ. ಹಿಂಗೆ ಮಾಡಿ ಈ ಮೇಲುಸ್ತುವಾರಿಯನ್ನು ಈ ಶಂಭುಲಿಂಗ ಗುಡಿಯದನ್ನು ಎಲ್ಲ ಸದಸ್ಯರೊಂದಿಗೆ ಇದನ್ನು ನಾವು ನೋಡ್ಕೊತಾ ಇದ್ದೀವಿ. ಇದನ್ನು ಈ ಶಂಭುಲಿಂಗ ಗುಡಿದು ಏನದು ಅಂದರೆ, ಲಾಸ್ಟ್ ಒಂದು 2 years 3 years ಬ್ಯಾಕ್ ಫಸ್ಟ್ ಆಗಿತ್ತು. ಫಸ್ಟ್ ಆದ ಕೂಡಲೇ ಆವಾಗ ಯಾರೂ ಅಷ್ಟು ಇದು ಮಾಡಿರಲಿಲ್ಲ, ತಾನೇ ಇದು ಆಯಿತು. ನಂತರ ಒಂದು 2 years ಬ್ಯಾಕ್ ಮತ್ತೊಮ್ಮೆ ಅಟೆಂಪ್ಟ್ ಆಯ್ತು, ಮೂರ್ತಿ ಅದೆಲ್ಲ ತಿರುಗಿಸಿದ್ರು. ಆದಮೇಲೆ ಈ ಕೆಲವೊಂದು ಡಿಗ್ ಮಾಡಿದ್ರಿ, ಇಲ್ಲಿ ಅಡ್ಡಿದ್ರದು. ಅಡ್ಡಿದ್ದಾದ್ಮೇಲೆ ಈಗ ನಾವು ನಂತರ ಪೊಲೀಸ್ ಸ್ಟೇಷನಿಗೆ ಹೋಗಿ ಸಿಂದಗಿ ಪೊಲೀಸ್ ಸ್ಟೇಷನ್ಗೆ ಅರೀಫ್ ಅಂತ ಹೇಳಿ PSI ಇದ್ದರು, ಅವರಿಗೆ ತಿಳಿಸಿದೆವು ನಾವು ಈ ಬಗ್ಗೆ ಅಂತೇಳಿ. ಅವಾಗ ಏನೈತಿ, ರಶೀದ್ ಮುಜಾವರ್ ಅಂತೇಳಿ ಅವನ ಮೇಲೆ ಸಂಶಯ ಬಂದು ಅವ್ನು ಮಂಡಲ್ ಹಾಕ್ತಿದ್ದ. ಇಲ್ಲಿ ಬಂದು ರಾತ್ರಿ ವೇಳೆಯಲ್ಲಿ ಇದು ಮಾಡೋ ವೇಳೆದಾಗ ಸುತ್ತಮುತ್ತ ಜಮೀನವರು ಈ ಬಗ್ಗೆ ನಮಗೆ ಹೇಳಿದರು. ಈ ಬಗ್ಗೆ ನಾವು ಕೂಡಲೇ ಹೋಗಿ ನಾವು ಪೊಲೀಸ್ ಸ್ಟೇಷನ್ಗೆ ಅರೀಫ್ ಅವ್ರಿಗೆ ಹೇಳಿದೆ. ಅವ್ರು ಕರೆಸಿ ಅವನಿಗೆ ಎಚ್ಚರಿಕೆ ಕೊಟ್ಟು ಹೇಳಿದ್ರು. ಅದು ಅವಾಗೇನು ನಾವು ರಿಟರ್ನ್ ಕೊಟ್ಟಿದ್ದೆಲ್ಲ. ನಂತರ ಲಾಸ್ಟ್ ಮೇ 9ನೇ ತಾರೀಕಿಗೆ ನಾವು ಹೋಗಿ ಪೊಲೀಸ್ ಸ್ಟೇಷನ್ದಾಗ
ಕಾಂಬ್ಳೆ PSI ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಟ್ಟೆವು. ಈ ಉಪಾಧ್ಯಕ್ಷರೇ, ಈ ಗುಡಿ ಒಳಗೆ ಏನದಪ್ಪ ಅಂತಂದ್ರೆ ದಿನನಿತ್ಯ ಎಲ್ಲ ಸೋಮವಾರಕ್ಕೊಮ್ಮೆ ಎಲ್ಲರೂ ಬರ್ತಿರ್ತಾರೆ, ಹೋಗ್ತಾರೆ, ಭಕ್ತರು ಭಾಳ ಅದಾರೆ ಪ್ರತಿ ಶ್ರಾವಣದಾಗ 5 ಸೋಮವಾರ ಬಂದ್ರೆ 5 ಸೋಮವಾರ, 4 ಸೋಮವಾರ ಬಂದ್ರೆ 4 ಸೋಮವಾರ ಊರಿಂದ ಪಾಲ್ಕಿ ಬರ್ತದೆ. ಇಲ್ಲಿ ಪಾಲ್ಕಿ ಬರ್ತದೆ ಪ್ರತಿ ಸೋಮವಾರಕ್ಕೊಮ್ಮೆ ಬಂದು ಪೂಜೆ ಹೋಗ್ತದೆ ರೀ. ಮುಂದೆ ಶಿವರಾತ್ರಿ ಒಮ್ಮೆ ಏನದ ಇಲ್ಲೇ ಅಮಾವಾಸ್ಯೆ ದಿನ ಬಂದು ದೇವ್ರು ಇಲ್ಲೇ ವಸ್ತಿ ಇರ್ತದೆ. ಜಾತ್ರೆ ದಾಸೋಗಾತ್ರಿ ಇವತ್ತು ಮಾಡ್ತಾಯಿದ್ರಿ. ಇದು ಆಗದ ಬಳಿಕ ಎಲ್ಲರೂ ಏನು ಮಾಡ್ಯಾರ ಊರೊಳಗೆ ಇವರು ಏನಾಗ್ಯದಪ್ಪ ಅಂತಂದ್ರೆ ನೀಲಿ ಅದ ಹೇಳಿ ಅವ್ರು ಗಂಟು ಹಿಡಿದು ಒಮ್ಮೆ ಪೂಜೆ ಮಾಡಿದ್ದು ಹಿಡಿದಿದ್ದೇವ್ರಿ. ರಶೀದ್ ಅಂಥೇಳಿ ಇಲ್ಲಿ ಪೂಜೆ ಮಾಡೋದ ನಾವೇ ಮಧ್ಯಾಹ್ನ ಟೈಮ್ದಾಗ ಹೇಳೋದಾಗ ಹಿಡಿದಿದ್ದೇವ್ರಿ. ಅವ್ನಿಗೆ ಹಿಡಿದ ಬಳಿಕ ಅರಿಟ್ ಸರಿಗೆ ಹೋಗಿ ತಿಳಿಸಿದ್ದೇವ್ರಿ. ತಿಳಿಸಿದ ಬಳಿಕ ಅವ್ರಿಗೆ ಸ್ನಾನಕ್ಕೆ ಕರೆಸಿ ಹೇಳಿದ್ರು, ಕಡೆ ಹೋಗ್ಬೇಡಪ್ಪ ಅಂತ ಹೇಳಿ ಹೇಳೋದ್ ಬಳಿಕ ಅದು ಮುಂದೆ ಅಷ್ಟೇ ಬಿಟ್ಟರೆ ಏನೂ ಮಾಡಲಿಲ್ಲ ರೀ. ಮುಂದೆ 6-8 ತಿಂಗಳು ಹೋಯ್ತು ರೀ. 8 ತಿಂಗಳು ಆದ ಬಳಿಕ ಮೊನ್ನೆ 2-3 ತಿಂಗಳಿಂದ ಮತ್ತೆ ಮಾಡಿದ್ರಿ. ಯಾರು ಕಾಂಬ್ಳೆ ಸಾರ್ ಬಂದ್ಬಳಕ್ರಿ. ಅವ್ರು ಬಂದೊಳಗೂ ಹೋಗಿ ತಿಳಿಸಿದವ್ರು. ಅವರು ಕರ್ಸಿ ಹೇಳಿದ್ರಿ ಇಲ್ಲಿಗೆ. ಹೇಳಿದ ಬಳಿಕ ಹೋಗಿಂದಿನ ಅಂಥದ್ದು ಏನೂ ಮಾಡಿಲ್ಲ ಅಂತ ಹೇಳ್ದನ್ರಿ ಅವ. ಹೇಳಿದನ್ರಿ ಮುಂದೆ ಅದ್ ಬಳಿಕ ಮತ್ತೆ ಈಗ 2 ತಿಂಗಳು ಐತ್ರಿ ಅದು ಹೇಳಿ. ಒಂದು 2-2.5 ತಿಂಗಳು ಆಗಿರ್ಬೇಕು, ಭಾಳ ಅದ್ರಿ. ಈಗ ಏನದ ಪೂರಾ ಹಡ್ಬಿಟ್ಟಾರೆ, ಸ್ವಲ್ಪ ಹಡ್ಡಿದ್ರೆ ಸರಿ ಪೂರಾ ಹಡ್ಯಾರಿ. ಇಲ್ಲಿ ಏನದ ನಾವು ನೇರವಾಗಿನೂ ಪೊಲೀಸ್ ಠಾಣಕ್ಕೆ 2ನೇ ಬಾರಿ ತಿಳಿಸೋರು ಏನೂ ಕ್ರಮ ತೊಗೊಳಲ್ಲಾಗ್ಯಾರಿ. ನಾವು ನೇರವಾಗಿ ನಮ್ಮ ಸಂಶಯ ಇದ್ದವ್ರ ಮೇಲೆ ಹೆಸರು ಹೇಳಿದೇವ್ರಿ. ಇಂಥವ್ರೇ ಸಂಶಯ ಹಿಂಗೆ ಅದಾರ, ಹಿಂಗೆ ಮಾಡ್ಯಾರ ಅಂತ ಹೇಳಿದೇವ್ರಿ. ಹೇಳಿದ್ರು ಕ್ರಮ ತೊಗೊಳಲ್ಲಾಗ್ಯಾರ ಅವ್ರು.